ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ಒಂದಿಷ್ಟು ಡೌಟ್ಗಳಿದೆ. ಸರ್ ಯಾವಾಗ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ಬೋದು ಅನ್ನೋ ಡೌಟ್ಗಳಿದೆ. ಇದು ನಾನು ಈ ವರ್ಷ ಅಫಿಷಿಯಲ್ ಆಗಿ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರು ಇನ್ನೂ ಅಕಾಡೆಮಿಕ್ ಇಯರ್ನ ಕ್ಯಾಲೆಂಡರ್ ಇದಾಗಿಲ್ಲ, ಅಂದರೆ ನನಗಿದಾಗಿಲ್ಲ. ಇದು ಲಾಸ್ಟ್ ಇಯರ್ನ ಅಕಾಡೆಮಿಕ್ ಇಯರ್ನ ಕ್ಯಾಲೆಂಡರ್ನ ಪ್ರಕಾರ ನಾನು ನಿಮಗೊಂದು ಐಡಿಯಾವನ್ನು ಕೊಡ್ತೇನೆ. ಲಾಸ್ಟ್ ಇಯರ್ ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮ ಫಸ್ಟ್ ರೌಂಡು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಾಗಲೇ ತುಂಬ ಲೇಟಾಗಿತ್ತು KCETದು. ಅದಾದಮೇಲೆ ಫಸ್ಟ್ ರೌಂಡ್ ಆಗಿ ಸೆಕೆಂಡ್ ರೌಂಡ್ ಆಗಿ ಥರ್ಡ್ ರೌಂಡ್ ಬರುವಾಗ ತುಂಬ ಲೇಟಾಗಿತ್ತು. ಏನು ಮಾಡಿದರು, ಸೆಕೆಂಡ್ ರೌಂಡ್ನ ರಿಸಲ್ಟ್ ಬಂದ ನಂತರ ಎಲ್ರಿಗೂ ಕಾಲೇಜು ಸ್ಟಾರ್ಟ್ ಆಗಿತ್ತು. ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗಿದ್ರು ಅರೌಂಡ್ 15 ಡೇಸ್ ಕ್ಲಾಸಸ್ ಮಿಸ್ ಆಗಿತ್ತು. ಯಾಕಂತ ಕೇಳಿದರೆ ಸೆಕೆಂಡ್ ರೌಂಡ್ ಆದ 15 ಡೇಸ್ ವರೆಗೆ ಅಂದರೆ ರಿಸಲ್ಟ್ ಬಂದು ಅವರಿಗೆ ಅಡ್ಮಿಷನ್ಗೆ ಪ್ರಾಸೆಸ್ಸಿಗೆ ಟೈಮ್ ಕೊಟ್ಟಿದ್ರು. ಸೊ ಓವರಾಲ್ ಆಗಿ 15 ಡೇಸ್ ಮಿಸ್ ಆಗಿತ್ತು. ಅಂದರೆ ಲಾಸ್ಟ್ ಇಯರ್ ತುಂಬ ಲೇಟಾಗಿ ಸ್ಟಾರ್ಟ್ ಆಗಿರ್ಲಿಕ್ಕೆ ಹೋಗಿ 15 ಡೇಸ್ ಕ್ಲಾಸಸ್ ಮಿಸ್ ಆಗಿದೆ, ಆಯಿತಾ. ಆ್ಯಂಡ್ ಏನಾಗಿತ್ತು ಅಂತ ಕೇಳಿದರೆ, ಈ ಒಂದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಗೆ ಕೆಲವೊಂದು ಕಾಲೇಜ್ಗಳಲ್ಲಿ, ಅಂದರೆ ಸೆಕೆಂಡ್ ರೌಂಡ್ ಆದ ನಂತರ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ನ ಇದರ ಪ್ರಕಾರ ಏನು ಹೇಳ್ತಾರೆ, ನೋಟಿಫಿಕೇಷನ್ ಪ್ರಕಾರ ಸೆಕೆಂಡ್ ರೌಂಡ್ ಆದ ನಂತರ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಬಟ್ ಇನ್ನೂ ಕೆಲವೊಂದು ಯೂನಿವರ್ಸಿಟಿಗಳು ಏನು ಮಾಡಿದರು, ಕೆಲವೊಂದು ಯೂನಿವರ್ಸಿಟಿಗಳು ಲೈಕ್ ಈಗ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇರ್ಬೋದು, PS ಯೂನಿವರ್ಸಿಟಿ ಇರ್ಬೋದು, ಕೆಲವೊಂದು ಯೂನಿವರ್ಸಿಟಿಗಳಿರುತ್ತೆ ನೋಡಿ, ಅವರು ಅಕಾರ್ಡಿಂಗ್ ಟು ದೇಯರ್ ನೀಡ್ ಅಂದರೆ ಅವರ ಪ್ರಕಾರನೇ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಯೂನಿವರ್ಸಿಟಿಗಳು ಬೇಗ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಕೇಳಿದ್ರೆ, ಸೆಕೆಂಡ್ ರೌಂಡಿಗೆ ವೆಯ್ಟ್ ಮಾಡಿದ್ರು ಕೆಲವೊಂದು ಟೈಮ್ ಕ್ಲಾಸಸ್ಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದಿಷ್ಟು ನೆನಪಿರಲಿ. ಬಟ್ ನೀವು ಲಾಸ್ಟ್ ಇಯರ್ನ ಒಂದು ಇದನ್ನು ನೋಡಿದ ಪ್ರಕಾರ, ಲಾಸ್ಟ್ ಇಯರ್ ಅವ್ರು ಹೇಳಿದ್ದು ಇಲ್ಲಿ ನೋಡಿ, ನಾನು ಇದರಲ್ಲಿ 6th ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೇನೆ, ಯಾಕಂದರೆ ನಮಗೆ ಉಳಿದಿದ್ದು ಬೇಡ. ಅಂದರೆ 5th 6th 7th ಲಾಸ್ಟ್ ಡೇಟ್ ಅಪ್ ಟು ವಿಚ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ಅಗೇನ್ಸ್ಟ್ ವೇಕೆನ್ಸೀಸ್. ಅಂದರೆ ಎಲ್ರಿಗೂ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ನ ಅಂಡರ್ ಬರುವಂಥ ಎಲ್ಲರಿಗೂ ಇದು ಇದಾಗತ್ತಾ. ಓಕೆ, ಸೊ ಅದರಲ್ಲಿ ಅವ್ರು ಹೇಳಿದ್ದು ಲಾಸ್ಟ್ ಡೇಟ್ ಫಾರ್ ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಫಾರ್ ಟೆಕ್ನಿಕಲ್ ಕೋರ್ಸಸ್ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ 15th ಸೆಪ್ಟೆಂಬರ್ 2024 ಹೇಳಿದರು. ಲಾಸ್ಟ್ ಇಯರ್ ಅಂದರೆ September 15 ಅಂತ ಹೇಳಿದರು. ಈ ವರ್ಷ ಆ್ಯಸ್ ಪರ್ ದ ಪ್ಲ್ಯಾನ್ ಹೋದರೆ, ಈಗ ಆಲ್ರೆಡಿ ಇವರು ಇದು ಮಾಡ್ತಾ ಇದ್ದಾರೆ, ಏನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಟಿಲ್ 14th ವರೆಗೆ ಫಸ್ಟ್ ರೌಂಡಿದ್ದು ಇದೆ. ಈಗ ಇನ್ ಕೇಸ್ ಸೆಕೆಂಡ್ ರೌಂಡಿಗೆ ಎಗೇನ್ ಒಂದು 15 ಡೇಸ್ ತಗೊಂಡ್ರೆ, ಇದು ನನ್ನ ಪ್ರಕಾರ ಈ ಮಂತ್ ಎಂಡಿಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ಇನ್ ಕೇಸ್ ಅಡ್ಮಿಷನ್ ಪ್ರಾಸೆಸ್ ಆದರೆ ಥರ್ಡ್ ರೌಂಡ್ ರಿಸಲ್ಟ್ ಬರುವಾಗ ಎಕ್ಸಾಕ್ಟ್ಲಿ 15th ಆಗುತ್ತೆ. ಯಾಕಂತ ಕೇಳಿದರೆ ಅಲ್ಲೂ ಕೂಡ ಬೇಗ ಮಾಡ್ತಾರೆ ಥರ್ಡ್ ರೌಂಡ್ ರಿಸಲ್ಟು. ಆವಾಗ ನಿಮಗೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ನ ಆ್ಯಸ್ ಪರ್ ಅವರ ಟೈಮ್ ಟೇಬಲ್ ಪ್ರಕಾರ ಹೋಗೋದಾದರೆ ಥರ್ಡ್ ರೌಂಡಿಗೆ ವೆಯ್ಟ್ ಮಾಡ್ಬೋದು. ಇನ್ ಕೇಸ್ ಇದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ನಿಮಗೆ ಸೆಕೆಂಡ್ ರೌಂಡ್ ಆದ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೆಕೆಂಡ್ ರೌಂಡ್ ಆದ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗ್ತಾರೆ ಅವ್ರಿಗೆ ಸ್ವಲ್ಪ ಕ್ಲಾಸಸ್ಗಳು ಮಿಸ್ ಆಗ್ಬೋದು, ಆಯಿತಾ. ಸೊ ಮಿಸ್ ಆಗಬಹುದು. ಆದರೂ ಕೂಡ ಈ ಇಯರ್ ನನ್ನ ಪ್ರಕಾರ ಒಂದು 1 ವೀಕ್ ಕ್ಲಾಸಸ್ ಮಿಸ್ ಆಗ್ಬೋದು. ಮತ್ತು ಸ್ಟಾರ್ಟಿಂಗ್ ಅವರು ಕ್ಲಾಸಸ್ಗಳು ಯಾವುದ್ರದ್ದು ಮಾಡ್ತಾರೆ ಕೇಳಿದರೆ, ಲೈಕ್ ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ನಿಮಗೇನು ಜಾಸ್ತಿ ಏನು ಡೈರೆಕ್ಟ್ಲಿ ಅವರು ಕಾನ್ಸೆಪ್ಟಿಗೆ ಇದಾಗೋದಿಲ್ಲ. ಯಾಕಂತ ಕೇಳಿದರೆ ನಿಮಗೆ ಇಂಜಿನಿಯರಿಂಗ್ ಅನ್ನೋದು ಹೊಸ್ತಲ್ವಾ, ಸೊ ಅದು ನಿಮಗೆ ಗೊತ್ತಾಗಲಿ ಅಂತ ಅವ್ರು ಏನು ಮಾಡ್ತಾರೆ, ಈಗ ಬ್ರಿಡ್ಜ್ ಕೋರ್ಸ್ ಮಾಡೋದು, ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು, ಅಥವಾ 1 ವೀಕ್ ಫುಲ್ ಕಂಪ್ಲೀಟ್ಲಿ ಅಂದರೆ ಪ್ರೀವಿಯಸ್ ನೀವು ಸೆಕೆಂಡ್ PUC ಏನು ಓದಿದ್ದೀರೋ ಅದ್ರ ಬಗ್ಗೆ ಇದು ಮಾಡೋದು ಡಿಸ್ಕಷನ್ನು, ಅಥವಾ ಫ್ರೆಷರ್ಸ್ ಡೇ, ಈ ಥರ ಎಲ್ಲ ಮಾಡ್ಬೋದು ಅಷ್ಟೇ. ಓಕೆ, ಸೊ ಮತ್ತು ಯೂಶ್ವಲ್ ಆಗಿ ರೆಗ್ಯುಲರ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೋದಿಲ್ಲ. ಸೊ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನಿಮಗೆ September 15 ಸ್ಟಾರ್ಟ್ ಆಗಿತ್ತು. ಈ ವರ್ಷವೂ ಕೂಡ ಇದೇ ರೇಂಜಲ್ಲಿ ಇರುತ್ತೆ, ಆಲ್ಮೋಸ್ಟ್ September 10 to 20 ಇನ್ ಬಿಟ್ವೀನ್. ಇದ್ರ ಮಿಡ್ಲಲ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ. ಆ್ಯಂಡ್ ಕೆಲವೊಂದು ಕಾಲೇಜಲ್ಲಿ ಆಲ್ರೆಡಿ ಬೇಗ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. ಇದಿಷ್ಟು ಟೆಂಟೇಟಿವ್ ಡೇಟ್ ಸ್ಟೂಡೆಂಟ್ಸು, ಇದನ್ನು ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ. ನಿಮಗೆ ಸೆಕೆಂಡ್ ರೌಂಡಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಥರ್ಡ್ ರೌಂಡ್ ಸ್ವಲ್ಪ ಈ ಥರ ಪೋಸ್ಟ್ಪೋನ್ ಆದಾಗೂ ಸ್ವಲ್ಪ ಥರ್ಡ್ ರೌಂಡ್ ಹೋಗೋರಿಗೆ ಸ್ವಲ್ಪ ಏನು ಹೇಳ್ತಾರೆ, ಕ್ಲಾಸಸ್ಗಳು ಮಿಸ್ ಆಗ್ಬೋದು. ಬಟ್ ನಮ್ಮದು ಪ್ರಸನ್ನಕುಮಾರ್ ಸರ್ ಏನು ಹೇಳಿದ್ದಾರೆ, ಡೈರೆಕ್ಟರ್ ಅವರು, ಈ ವರ್ಷ 3ಕ್ಕಿಂತ ಜಾಸ್ತಿ ರೌಂಡ್ಸ್ಗಳನ್ನ ಮಾಡ್ತೇವೆ ಅಂತ ಹೇಳಿದರು. ಬಟ್ ಅಫಿಷಿಯಲ್ ಆಗಿ ಅದ್ರ ಬಗ್ಗೆ ಏನು ನ್ಯೂಸ್ ಬರಲೂ ಇಲ್ಲ. ನನ್ನ ಪ್ರಕಾರ ಮಾಡೋದಿಲ್ಲ ಈ ವರ್ಷ, ಆಯಿತಾ. ಯಾಕಂದರೆ ಈಗ ಆಲ್ರೆಡಿ ಸೆಕೆಂಡ್ ರೌಂಡಿಗೆ ಈಗ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ. ಮತ್ತು ಥರ್ಡ್ ರೌಂಡ್ ಆದ ನಂತರ ನೆಕ್ಸ್ಟ್ ನಾವೇನಾದರೂ ಇದು ಮಾಡ್ತೇವೆ ಅಂದರೆ ಥರ್ಡ್ ರೌಂಡಿಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅದ್ರ ಬಗ್ಗೆ ಏನೂ ಕೂಡ ನೋಟಿಫಿಕೇಷನ್ ರಿಲೀಸ್ ಮಾಡಿಲ್ಲ. ಅವ್ರ ಕಡೆಯಿಂದ ಏನು ಇನ್ಫಾರ್ಮೇಷನ್ ಸದ್ಯಕ್ಕೆ ಇಲ್ಲ, ಆಯಿತಾ. ಇದಿಷ್ಟು ವಿಷಯಗಳು, ಆಯಿತಾ. ಮತ್ತು ನೀವೀಗ 1 ಟೈಮ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ ತಕ್ಷಣ ಅವ್ರು ಹೇಳ್ತಾರೆ ಇಂಥ ದಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಒಂದೇ ಮೇಲ್ ಮಾಡ್ತೇವೆ ಅಂತ ಹೇಳ್ತಾರೆ, ಅಥವಾ ವಾಟ್ಸಪ್ಪಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ಟೆಂಟೇಟಿವ್ ಡೇಟ್. ನೋಡೋಣ, ಇನ್ನು ಕಾದು ನೋಡೋಣ ಯಾವಾಗ ಸ್ಟಾರ್ಟ್ ಆಗುತ್ತಂತ. ಕೆಲವೊಂದು ಯೂನಿವರ್ಸಿಟಿಗಳು ಬೇಗ ಸ್ಟಾರ್ಟ್ ಆಗುತ್ತೆ, ಸರಿನಾ. ಇದಿಷ್ಟು ಈ ವರ್ಷದ
ಕ್ಲಾಸಸ್ ಕಮೆನ್ಸ್ಮೆಂಟ್ ಡೇಟ್ ಟೆಂಟೇಟಿವ್ ಡೇಟ್ ಅಂತ ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್ ಸ್ಟೂಡೆಂಟ್ಸ್.